ನನ್ನ ಕ್ಷೇತ್ರದಲ್ಲಿ ಈ ಮಲೆನಾಡು ಭಾಗದಲ್ಲಿ ಸಭಾಧ್ಯಕ್ಷೆ ತಮಗೆ ಗೊತ್ತಿರೋ ರೀತಿಯಲ್ಲಿ ಅತಿ ಹೆಚ್ಚು ಮಳೆ ಆಗಿ ನಮ್ಮಲ್ಲಿ ಒಂದ್ ಕಡೆ ಸಂಪೂರ್ಣವಾಗಿ ಬೆಳೆ ಬೇರೆ ಹಾನಿ, ನಾವು ಹಾಕಿರ್ತಕ್ಕಂಥ ಗೊಬ್ಬರನೂ ಸಮೇತ ಹರಿದು ಅಲ್ಲಿಂದ ಎಲ್ಲ ನದಿಗಳು ಸಮೇತ ಬಯಲು ಅನುಕೂಲ ಮಾಡಿಕೊಡ್ತಾವೆ ಸಭಾಧ್ಯಕ್ಷೆ. ಆದ್ರೆ ನಮ್ಮ ಕ್ಷೇತ್ರಕ್ಕೆ ಲಕ್ಷಾಂತರ ರೂಪಾಯಿ ನಮಗೆ ಅನ್ಯಾಯ ಆಗುತ್ತೆ ಮತ್ತೆ ಬೆಳೆ ಹಾನಿ ಆಗುತ್ತೆ. ಈಗ KKRDB ತರನೇ ನಮ್ಮ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ಇಡೀ ಬೆಳೆಗಳೇ ತೊಳ್ಕೊಂಡೋಗಿ ಇಷ್ಟೆಲ್ಲ ಲಾಸ್ ಆದ್ರೂ ಕೂಡ ನಮಗೆ ಮಲೆನಾಡು ಅಭಿವೃದ್ಧಿ ನಿಗಮದಲ್ಲಿ 35 ಲಕ್ಷ ಕೊಡ್ತಾರೆ ಸಭಾಧ್ಯಕ್ಷ. ಅಲ್ಲ ಒಂದೇ ಹೇಳ್ತೀನಿ, 35 ಲಕ್ಷ ಕೊಟ್ರೆ ಮಲೆನಾಡಲ್ಲಿ ಇಷ್ಟೆಲ್ಲ ಮಳೆ ಬಿದ್ದು ಆ ಮಳೆ ನೀರು ಹರಿದು ಬಂದು ಈ ಕಡೆ ಬಯಲು ಅನುಕೂಲ ಆಗುತ್ತಲ್ಲ, ಯಾಕೆ ನಮಗೂ KKRDB ರೀತಿಯಲ್ಲಿ ಅನುದಾನವನ್ನು ಕೊಡಬಾರ್ದು ಸಭಾಧ್ಯಕ್ಷೆ? ಕನಿಷ್ಠ 35 ಕೋಟಿ ರೂಪಾಯಿ ಕೊಟ್ರೆ ಎಲ್ಲೆಲ್ಲಿ ರಸ್ತೆಗಳು ಬೇರೆ ಬೇರೆ ರೀತಿ ಏನ್ ಹಾನಿ ಕ್ಷೇತ್ರದಲ್ಲಿ ಸಭಾಧ್ಯಕ್ಷ ಒಂದ್ ಕಡೆ ಕೇಳಿ ಹೇಳ್ತೀನಿ, ಒಂದ್ ಕಡೆ ಕಾಫಿ ನೆಲಬಿದ್ದು ಕೊಳ್ತೋಗಿದೆ, ಎರಡನೇದು ಮೆಣಸು ಅತಿ ಹೆಚ್ಚು ಮಳೆಯಾಗಿ ಹಳದಿ ರೋಗ ಬಂದು ಒಂದ್ ಕಡೆ ಇದಾಗೋಗಿದೆ, ಅಡಕೆ ಕೊಳ್ತೋಗಿದೆ, ಶುಂಠಿಗಳಿಲ್ಲ, ಜೋಳಗಳಿಲ್ಲ, ಏನ್ ಮಾಡ್ಬೇಕು?